ಹೊಡೆಯುತ್ತಿರುವ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ರಾಜ್ಯದಿಂದ ಬಂದು ಕನ್ನಡಿಗರ ಹೊಟ್ಟೆ ಮೇಲೆ ಹೊಡೆಯುತ್ತಿರುವ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಬಡಕೂಲಿ ಕಾರ್ಮಿಕರನ್ನ ಹೊಟ್ಟೆ ಹೊಡೆಯುತ್ತಿರುವ ಕೆನರಾ ಬ್ಯಾಂಕ್ ಸಿಬ್ಬಂದಿಗೆ ಹೇಳಿ ಧಿಕ್ಕಾರ. ಹೆಣ್ಣು ಮಕ್ಕಳ ಗೋಳೆಯುತ್ತಿರುವ ಕೆನರಾ ಬ್ಯಾಂಕ್ ಸಿಬ್ಬಂದಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಬಡಕೂಲಿ ಕಾರ್ಮಿಕರ ಹೊಟ್ಟೆ ಮೇಲೆ ಹೊಡೆಯುತ್ತಿರುವ ಕೆನರಾ ಬ್ಯಾಂಕ್ ಸಿಬ್ಬಂದಿಗೆ ಹೇಳಿ ಧಿಕ್ಕಾರ. ರೈತರನ್ನ ಗೋಳೈಕೊಳ್ಳುತ್ತಿರುವ ಕೆನರಾ ಬ್ಯಾಂಕ್ ಸಿಬ್ಬಂದಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಬಂಧಿಸಬೇಕು, ಬಂಧಿಸಬೇಕು. ಸೆಂಟ್ರಲ್ ಬ್ಯಾಂಕ್ ವ್ಯವಸ್ಥಾಪಕರನ್ನ ಬಂಧಿಸಬೇಕು, 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 ಬಂಧಿಸಬೇಕು. ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ, ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ. ರೈತರಿಗೆ ಅನ್ಯಾಯ, ಅನ್ಯಾಯ ಅನ್ಯಾಯ. ಓಟಿಎಸ್ ಮಾಡುತ್ತೀವಿ ಅಂತ ಹೇಳಿ 1.5 ಲಕ್ಷ ವಸೂಲಿ ಮಾಡಿ ತಿಂದಾಕಿರುವ ಬ್ಯಾಂಕ್ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ರೈತರಿಗೆ ಓಟಿಎಸ್ ಮಾಡ್ಕೊಡ್ತೀವಿ ಅಂತ ಹೇಳಿ 1.5 ಲಕ್ಷ ತಿಂದಾಕಿರುವ ಬ್ಯಾಂಕ್ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಬಡ ರೈತರ ಮೇಲೆ ಹೊಟ್ಟೆ ಮೇಲೆ ಹೊಡೆಯುತ್ತಿರುವ ಕೆನರಾ ಬ್ಯಾಂಕ್ ಸಿಬ್ಬಂದಿಗೆ ಹೇಳಿ ಧಿಕ್ಕಾರ. ಹೆಣ್ಣು ಮಕ್ಕಳ ಹೊಟ್ಟೆ ಮೇಲೆ ಹೊಡೆಯುತ್ತಿರುವ ಕೆನರಾ ಬ್ಯಾಂಕ್ ಸಿಬ್ಬಂದಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬಡ ರೈತರ ಮಕ್ಕಳಿಗೆ ಬೇಕೇ ಬೇಕು, ನ್ಯಾಯ ಬೇಕು, ಬಡ ರೈತ ಮಕ್ಕಳಿಗೆ ನ್ಯಾಯ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ನ್ಯಾಯ ಬೇಕು, ಸಾರ್ವಜನಿಕರಿಗೆ ತೊಂದರೆ ಆಗುತ್ತದೆ, ನ್ಯಾಯ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ನ್ಯಾಯ ಬೇಕು, ಬಡ ಮಕ್ಕಳ ರೈತ ಮಕ್ಕಳಿಗೆ ಅನ್ಯಾಯ ಆಗುತ್ತದೆ, ನ್ಯಾಯ ಬೇಕೇ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಬೇಕೇ ಬೇಕು. ತಾಯಿ ಭುವನೇಶ್ವರಿಗೆ, ತಾಯಿ ಭುವನೇಶ್ವರಿಗೆ ಕರವೇ ಹೋರಾಟಕ್ಕೆ, ಕರವೇ ಹೋರಾಟಕ್ಕೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ಏನೇ ಬರಲಿ ಒಗ್ಗಟ್ಟಿರಲಿ. ಕರ್ನಾಟಕದವ್ರು ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಹೆಣ್ಮಕ್ಳು ಅಕೌಂಟ್ಗಳೆಲ್ಲ ದುಡ್ಡು ಮಾಯ ಮಾಡ್ಬಿಡ್ತಾ ಇದ್ದಾರೆ. ರೈತರ ದುಡ್ಡೆಲ್ಲ ಮಾಯ ಮಾಡ್ಬಿಡ್ತಾರೆ. ಯಾರು ಕೆನರಾ ಬ್ಯಾಂಕ್ ಅಲ್ಲಿ ವಹಿವಾಟ ಮಾಡಕ್ ಬರಬೇಡಿ. ನಿಮ್ಗೆ ಗೊತ್ತಿಲ್ಲದೆ ನಿಮ್ಮ ಅಕೌಂಟ್ಗಳಲ್ಲಿ ದುಡ್ಡು ಮಾಯ ಮಾಡ್ತಿದ್ದಾರೆ ಈ ಬ್ಯಾಂಕ್ ಅವರು. ಈ ಬ್ಯಾಂಕ್ ಅಲ್ಲಿ ಯಾರು ವಹಿವಾಟ ಮಾಡಕ್ ಹೋಗ್ಬೇಡಿ. ಅಲ್ಲಿ ನಮ್ ಕರ್ನಾಟಕ ಬ್ಯಾಂಕ್ ಇದೆ, ನಮ್ಮ ರಾಜ್ಯದ್ದು. ಯಾಕೆ ಹೊರ ರಾಜ್ಯಗಳವರಿಂದ ಇಲ್ಲಿ ಬಂದಲ್ಲಿ ಯಾರೋ ತಮಿಳ್ ಬರ್ತಾನೆ, ಅವ್ನಿಗೆ ನಮ್ ಭಾಷೆ ಬರಲ್ಲ. ನಾವು ಹೋಗಿ ಏನನ್ನ ಕೇಳಿದ್ರೆ ನಮ್ಗೆ ಉತ್ತರ ಕೊಡಕ್ ನಂತರ ಉತ್ತರ ಇರಲ್ಲ. ಒಂದು ಓಟಿಎಸ್ ರೈತ ನಂತರ ಒಂದು ಓಟಿಎಸ್ ಮಾಡ್ಕೊಂಡಿರ್ತಾರೆ. ಅವ್ರ ಫೈಲ್ ಅಲ್ಲಿ ನೋಡಿದ್ರೆ ಅಲ್ಲಿ ಫೈಲ್ ಇರಲ್ಲ. ಇಂಥ ಬೇಜವಾಬ್ದಾರಿ ಅಧಿಕಾರಿಗಳು ಕೆನರಾ ಬ್ಯಾಂಕ್ ಅಲ್ಲಿ ದಯವಿಟ್ಟು ಯಾರು ವಹಿವಾಟು ಮಾಡಬೇಡಿ. ನಿಮ್ ಕೈ ಎತ್ತಿ ಮುಗಿತೀವಿ. ಮುಳುಬಾಗಿಲು ಜನತೆ ಕಾಪಾಡ್ಕೊಳ್ಳುವಂತ ನಾವು ಜವಾಬ್ದಾರಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮೇಲಿದೆ. ದಯವಿಟ್ಟು ಯಾರು ಇಲ್ಲಿ ವಹಿವಾಟೆ ಮಾಡಬೇಡಿ. ನ್ಯಾಯ ಬೇಕು, ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ, ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ. ಬಡ ರೈತ ಮಹಿಳೆಯರ ದುಡ್ಡನ್ನು ಗುಳುಂ ಮಾಡುತ್ತಿರುವ ಕೆನರಾ ಬ್ಯಾಂಕ್ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಧಿಕ್ಕಾರ, ಕೆನರಾ ಬ್ಯಾಂಕ್ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಧಿಕ್ಕಾರ. ಏನೇ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ. ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ, ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ. ಬಡ ರೈತ ಕೂಲಿ ಕಾರ್ಮಿಕರ ಹೊಟ್ಟೆ ಮೇಲೆ ಹೊಡೆಯುತ್ತಿರುವ ಕೆನರಾ ಬ್ಯಾಂಕ್ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಬಡ ರೈತರ ಕೂಲಿ ಕಾರ್ಮಿಕರ ಹೊಟ್ಟೆ ಮೇಲೆ ಹೊಡೆಯುತ್ತಿರುವ ಕೆನರಾ ಬ್ಯಾಂಕ್ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು. ಅಲ್ಲ ಸರ್, ಅಲ್ಲಲ್ಲ ಅದಿರ್ಲಿ, ಅಲ್ಲಲ್ಲ ನಾನು ಹೇಳೋದು. ಒಂದು ಬ್ಯಾಂಕ್ ಸೆಟ್ರೇ ನೀವು ರೆಡಿ ಮಾಡಿಲ್ಲ ಅಂತಂದ್ರೆ ನೀವು ಮುಳುಬಾಗಿಲು ಜನತೆಗೆ ಎಷ್ಟು ಮಾತ್ರ ಸರ್ವಿಸ್ ಕೊಡಿ. ಆಯ್ತು, ನಮ್ಮೇಲೆ ಬಿಗ್ ಸಂತೋಷ ಪರವಾಗಿಲ್ಲ ಸರ್. ಅಲ್ಲ, ಮೀಡಿಯಾ ಮುಂದೆ ಹೇಳ್ತಾ ಇದ್ದೀವಿ. ಮುಳುಬಾಗಿಲು ಜನನೇ ಸಾಯಿಸ್ತಾ ಇದ್ದೀರಿ ನಿಮ್ ಕೆನರಾ ಬ್ಯಾಂಕ್ ಅವರು. ಇನ್ನು ನಾವು ಸತ್ತೋದ್ರೆ ದೊಡ್ಡ ವಿಷಯನೆಲ್ಲ ಹೋಗಿ ಪರವಾಗಿಲ್ಲ. ಇಲ್ಲಿ ಬಿಡಿ ಸರ್, ಪರವಾಗಿಲ್ಲ. ಇಲ್ಲ ಪರವಾಗಿಲ್ಲ ಬಿಡಿ ಸರ್. ಸರ್ ಬನ್ನಿ ಸರ್, ಇಲ್ಲೇ ಬನ್ನಿ ಸರ್.
ನಿಮ್ಮ ಬ್ಯಾಂಕ್ ಹೋಗ್ಸಾದ್ರೆ ಎಷ್ಟು ಮಾತ್ರ ಸ್ಪಂದಿಸಿದ್ದಾರೆ ಹೇಳಿ. ಅಡ್ಪಿಡಿ ಡೋರ್ ಸಮಸ್ಯೆ ಆಗಿದೆ ಫಸ್ಟ್ ಆ ಡೋರ್ 5 ವರ್ಷಕ್ಕೆ ಮುಂಚೆನೆ ನಾವೇ ಬಂದಿದ್ದು. ಒಂದು ಮಾಡಿದ್ದಾರೆ, 4 ಪೆಂಡಿಂಗ್ ಇಟ್ಟಿದ್ದಾರೆ. 1 ವರ್ಷದಿಂದ ಅಕೌಂಟ್ ಲಾಕ್ ಮಾಡಿದ್ದೀರಾ. ನೀವು ಎಷ್ಟು ಮಾತ್ರ ಸ್ಪಂದಿಸ್ತಾ ಇದ್ದೀರಾ ಜನರಿಗೆ ಹೇಳಿ. ಪೇಷಂಟ್ ಹಾಸ್ಪಿಟಲ್ ಹೇಳೋರಿಲ್ಲ. ಎಲ್ಲಿಂದ ಹೊರ ರಾಜ್ಯದಿಂದ ಬಂದು ನಿಮ್ ದಬ್ಬಾಳಿಕೆ ನೋಡಕ್ಕಾಗಲ್ಲ ನಿಮ್ ಕರ್ನಾಟಕದಲ್ಲಿ. ನಮ್ಮ ಹೆಣ್ಮಕ್ಳು ಬಂದು ಹೇಳಿದ್ಮೇಲೆ ಬೆಲೆ ಕೊಡಲೇಬೇಕು. ದಯವಿಟ್ಟು ಬೇಡ, ನಿಮಿಷ ಇರಿ. ಧಿಕ್ಕಾರ 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 ಕೆನರಾ ಬ್ಯಾಂಕ್ ಅಧಿಕಾರಿಗಳಿಗೆ ಧಿಕ್ಕಾರ. ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ 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 ಅಯ್ಯಯ್ಯೋ ಅನ್ಯಾಯ ಬಡ ರೈತ ಮಹಿಳೆಯರ ದುಡ್ಡನ್ನು ಗುಳುಂ ಮಾಡುತ್ತಿರುವ ಕೆನರಾ ಬ್ಯಾಂಕ್ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ 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 ರೈತರ ಮೇಲೆ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ 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 ರೈತರ ದುಡ್ಡನ್ನು ಗುಳುಂ ಮಾಡುತ್ತಿರುವ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ 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 ಬೇಕು, ನ್ಯಾಯ ಬೇಕು ಬೇಕೇ ಬೇಕು. ನ್ಯಾಯ ಬೇಕು ಬ್ಯಾಂಕ್ ಅಂತೆ ಬ್ಯಾಂಕು, ಅವರಪ್ಪಂದಂತೆ ಬ್ಯಾಂಕು ಬ್ಯಾಂಕ್ ಅಂತೆ ಬ್ಯಾಂಕು, ಅವರಪ್ಪಂದಂತೆ ಬ್ಯಾಂಕು ಬ್ಯಾಂಕ್ ಅಂತೆ ಬ್ಯಾಂಕು. ಅವರಪ್ಪಂದಂತೆ ಬ್ಯಾಂಕು ಬೇಕೇ ಬೇಕು. ನ್ಯಾಯ ಬೇಕು ಬಡ ರೈತ ಕೂಲಿ ಕಾರ್ಮಿಕರ ಹೊಟ್ಟೆ ಮೇಲೆ ಹೊಡೆಯುತ್ತಿರುವ ಕೆನರಾ ಬ್ಯಾಂಕ್ ಸಿಬ್ಬಂದಿ ವರ್ಗಕ್ಕೆ ಹೇಳಿ ಧಿಕ್ಕಾರ. ಧಿಕ್ಕಾರ ಧಿಕ್ಕಾರ ಹೆಣ್ಣು ಮಕ್ಕಳ ಹೊಟ್ಟೆ ಮೇಲೆ ಹೊಡೆಯುತ್ತಿರುವ ಕೆನರಾ ಬ್ಯಾಂಕ್ ಸಿಬ್ಬಂದಿಗೆ ಹೇಳಿ ಧಿಕ್ಕಾರ. ಧಿಕ್ಕಾರ ಧಿಕ್ಕಾರ ಬಡ ರೈತರ ಹೊಟ್ಟೆ ಮೇಲೆ ಹೊಡೆಯುತ್ತಿರುವ ಕೆನರಾ ಬ್ಯಾಂಕ್ ಸಿಬ್ಬಂದಿಗೆ ಹೇಳಿ ಧಿಕ್ಕಾರ. ಧಿಕ್ಕಾರ ಧಿಕ್ಕಾರ ಬೇಕೇ ಬೇಕು. ನ್ಯಾಯ ಬೇಕು ಬ್ಯಾಂಕ್ ಅಂತೆ ಬ್ಯಾಂಕು, ಅವರಪ್ಪಂದಂತೆ ಬ್ಯಾಂಕು ಬ್ಯಾಂಕ್ ಅಂತೆ ಬ್ಯಾಂಕು. ಅವರಪ್ಪಂದಂತೆ ಬ್ಯಾಂಕು ಏನೇ ಬರಲಿ ಒಗ್ಗಟ್ಟಿರಲಿ ಏನೇ ಬರಲಿ ಒಗ್ಗಟ್ಟಿರಲಿ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಏನೇ ಬರಲಿ ಒಗ್ಗಟ್ಟಿರಲಿ ಏನೇ ಬರಲಿ ಒಗ್ಗಟ್ಟಿರಲಿ ಬಡವರಿಗೆ ಅನ್ಯಾಯ ಮಾಡುತ್ತಿರುವ ಬ್ಯಾಂಕ್ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ 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 ಬಡವರಿಗೆ ಅನ್ಯಾಯ ಮಾಡುತ್ತಿರುವ ಬ್ಯಾಂಕ್ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ 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 ಬಡವರಿಗೆ ಅನ್ಯಾಯ ಮಾಡುತ್ತಿರುವ ವ್ಯವಸ್ಥಾಪಕರಿಗೆ ಹೇಳಿ ಧಿಕ್ಕಾರ 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 ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಏನೇ ಬರಲಿ ಒಗ್ಗಟ್ಟಿರಲಿ ಏನೇ ಬರಲಿ ಒಗ್ಗಟ್ಟಿರಲಿ ಈ ವರ್ಗಕ್ಕೆ ಹೇಳಿ ಧಿಕ್ಕಾರ. ಧಿಕ್ಕಾರ ಧಿಕ್ಕಾರ ಸಭೆಯಲ್ಲಿ ಅವಾಗಲೇ ನೋಡಿದೆ. ಕೂಲಿ ಕಾರ್ಮಿಕರ ಹೊಟ್ಟೆ ಮೇಲೆ ಹೊಡೆಯುತ್ತಿರುವ ಕೆನರಾ ಬ್ಯಾಂಕ್ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಧಿಕ್ಕಾರ ಧಿಕ್ಕಾರ ಬಡ ರೈತರ ಹೊಟ್ಟೆ ಮೇಲೆ ಹೊಡೆಯುತ್ತಿರುವ ಕೆನರಾ ಬ್ಯಾಂಕ್ ಸಿಬ್ಬಂದಿ ವರ್ಗಕ್ಕೆ ಹೇಳಿ ಧಿಕ್ಕಾರ. ಧಿಕ್ಕಾರ ಧಿಕ್ಕಾರ ಕೆನರಾ ಬ್ಯಾಂಕ್ ಸಿಬ್ಬಂದಿ ವರ್ಗಕ್ಕೆ ಹೇಳಿ ಧಿಕ್ಕಾರ. ಧಿಕ್ಕಾರ ಧಿಕ್ಕಾರ ಬೇಕೇ ಬೇಕು. ನ್ಯಾಯ ಬೇಕು ಬೇಕೇ ಬೇಕು. ನ್ಯಾಯ ಬೇಕು ಬ್ಯಾಂಕ್ ಅಂತೆ ಬ್ಯಾಂಕು, ಅವರಪ್ಪಂದಂತೆ ಬ್ಯಾಂಕು ಬ್ಯಾಂಕ್ ಅಂತೆ ಬ್ಯಾಂಕು. ಅವರಪ್ಪಂದಂತೆ ಬ್ಯಾಂಕು ಕಾನೂನಂತೆ ಕಾನೂನು, ಅವರಪ್ಪಂದಂತೆ ಕಾನೂನು ಕಾನೂನಂತೆ ಕಾನೂನು. ಅವರಪ್ಪಂದಂತೆ ಕಾನೂನು ಬ್ಯಾಂಕ್ ಅಂತೆ ಬ್ಯಾಂಕು, ಅವರಪ್ಪಂದಂತೆ ಬ್ಯಾಂಕು
ನಮ್ಮ ದಬ್ಬಾಳಿಕೆ ಮಾಡ್ತಾ ಇರೋದು. ಇಲ್ಲಿ ಏನಾಗಿದೆ, ಯಾತಕ್ಕಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ಮಾಡ್ತಿದೆ ಅಂತೇಳಿ ಎಲ್ಲ ಒಂದು ಪಬ್ಲಿಕ್ ಮತ್ತು ಮಾಧ್ಯಮ ಮತ್ತು ಅಧಿಕಾರಿಗಳ ಸಮ್ಮುಖದಲ್ಲಿ ನಾವು ತಿಳಿಸ್ಕೊಳ್ತೀವಿ. ಅದಕ್ಕೆ ಅವ್ರು ಬಂದು ನಾವು ಯಾಕೆ ಹೋರಾಟ ರೂಪಿಸಿದ್ದೀವಿ ಅನ್ನೋದು ಅದಕ್ಕೂ ಕೂಡ ಕಾರಣ ಹೇಳ್ತೀವಿ. ನೀವು ಅಧಿಕಾರಿಗಳಿಗೆ, ಮುಳಬಾಗಿಲು ತಾಲೂಕಿನ ಅಧಿಕಾರಿಗಳಿಗೆ ಗೊತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಹರೀಶ್ ಗೌಡ್ರ ನೇತೃತ್ವದಲ್ಲಿ ಯಾವ ರೀತಿ ಹೋರಾಟ ಮಾಡುತ್ತೆ ಅಂತ. ನಾವು ಸುಮಾರು 1 ತಿಂಗಳ ಹಿಂದೆ ಅದನ್ನ ಹೇಳ್ತಾ ಇದ್ದೀವಿ, ಹಂಗೆ ಬರ್ತಾ ಇದ್ದೀವಿ. ಸುಮಾರು 1 ತಿಂಗಳಿಗಿಂತ ಮುಂಚೆ ಮಹಿಳಾ ಸಂಘಗಳಿಗೆ ಸಾಲವನ್ನ ಕೊಟ್ಟಿರ್ತಾರೆ. ಯಾರು? ಕೆನರಾ ಬ್ಯಾಂಕ್ ಅವರು. ಮಹಿಳಾ ಸಂಘಗಳಿಗೆ ಕೊಟ್ಟಂತಹ ಸಾಲದಲ್ಲಿ ಒಂದು ಗುಂಪಿನಲ್ಲಿ 10, 11, 12 ಜನ ಇರ್ತಾರೆ. ಅದ್ರಲ್ಲಿ ಯಾರೋ 4 ಜನ ಇಟ್ಕೊಂಡಿರ್ತಾರೆ. ಆ 4 ಜನರಲ್ಲಿ 2 ಕಟ್ಟಿರ್ತಾರೆ, 2 ಕಟ್ಟಿರಲ್ಲ. ಅಂದ್ರೆ ನಾನು ಉದಾಹರಣೆ ಕೊಡ್ತಾ ಇರೋದು ಇಷ್ಟೇ ಜನ ಅಂತ ನಾನು ನಿಮ್ಗೆ ನಿಖರವಾದ ಮಾಹಿತಿ ಕೊಡ್ತಾ ಇಲ್ಲ, ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. 2 ಕಟ್ಟಿಲ್ಲ ಅನ್ಕೊಳ್ಳಿ, ಅವ್ರ ಕೈಯಲ್ಲಿ ಕಟ್ಸೋದು ಆ ಒಂದು ಸಂಘದ ಸದಸ್ಯರ ಜವಾಬ್ದಾರಿ ಆಗಿರುತ್ತೆ. ಅವರು ಒಂದು ಬರವಣಿಗೆಯಲ್ಲೂ ಬರ್ಕೊಡ್ತಾ ಇದ್ದಾರೆ. ಬಂದು ನಿಮ್ಗೆ ಖುದ್ದಾಗಿ ನಿಮ್ಮ ಮುಂದೆನೆ ಹೇಳಿಕೆ ಕೂಡ ಕೊಟ್ರೇನು, ಅದೇ ಒಬ್ಬ ಮಹಿಳೆಯ ಒಂದು ಖಾತೆಯನ್ನ ನೀವು ಲಾಕ್ ಮಾಡ್ಕೊಂಡಿರ್ತೀರಾ. ಆ ಒಂದು ಮಹಿಳೆ ಮಕ್ಕಳಿಗೆ ಫೀಸ್ ಕಟ್ಟಕ್ಕೆ ಕೂಡ ಆಗದೆ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಪರಿಸ್ಥಿತಿಗೆ ಹೋಗಿರುವಂತ ಉದಾಹರಣೆ ನಮ್ಮ ಕಣ್ಣು ಮುಂದೆ ಬಂದಾಗ ನಾವು ಅವರನ್ನ ಸಮಾಧಾನ ಪಡಿಸಿ ನಾವಿದ್ದೇವೆ, ಬ್ಯಾಂಕ್ ಅಧಿಕಾರಿಗಳೊಂದಿಗೆ ಚರ್ಚೆ ನಾವು ಮಾಡ್ತೀವಿ, ದಯವಿಟ್ಟು ನೀವು ಅಂತ ಮಾಡ್ಕೊಳಕ್ ಹೋಗ್ಬೇಡಿ, ಕರ್ನಾಟಕ ರಕ್ಷಣಾ ವೇದಿಕೆ ನಿರಂತರವಾಗಿ ಮುಳಬಾಗಿಲು ತಾಲೂಕು ಜನತೆ ಜೊತೆ ಇರುತ್ತೆ ಅಂತ ಹೇಳಿ ಬಂದಿಲ್ಲಿ ಅವರಿಗೆ ಮಾಹಿತಿ ಕೊಡ್ತೀವಿ. ದಯವಿಟ್ಟು ಅವ್ರ ಅಕೌಂಟ್ ಆಗಿ ಲಾಕ್ ಮಾಡ್ಕೊಡಿ, ಲಾಕ್ ಮಾಡಿರೋದನ್ನ ಓಪನ್ ಮಾಡ್ಕೊಡಿ. ಅವ್ರಿಗೆ ಮಕ್ಕಳು ಫೀಸ್ ಕಟ್ಟಕ್ ಆಗ್ತಾ ಇಲ್ಲ, ಹೈಯರ್ ಎಜುಕೇಶನ್ ಮಾಡ್ತಾ ಇದ್ದಾರೆ ಅಂತೇಳಿ ಮನವಿ ಮಾಡ್ಕೊಂಡು 1 ಸಲ ಇಲ್ಲ, 2 ಸಲ ಇಲ್ಲ, 4 ಸಲ ಬಂದು ಮನವಿ ಮಾಡಿದ್ವಿ. ಇವ್ರಿಗಿಂತ ಮುಂಚೆ ಇದ್ದಿದ್ದ ಮ್ಯಾನೇಜರ್ಗೂ ಹೇಳಿದ್ವಿ, ಅವರೂ ಮಾಡ್ಲಿಲ್ಲ. ಇವ್ರಿಗೆ ಬಂದು ಹೇಳಿದ್ವಿ, ನಮ್ಮ RO ಹೇಳಿದ್ದಾರೆ, ನಮ್ಮ DGM ಅದು ಯಾರ್ಯಾರೋ ಹೇಳಿದ್ದಾರೆ ಅಂತಂದು. ಆಯ್ತು, ಅವ್ರನ್ನ ಇಲ್ಲಿ ಕಳಿಸಿ ನಾವು ಒಂದು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ವಿ. ಆನಂತರ ಮಿಟ್ಟಳ್ಳಿ, ಸುಮಾರು ಮುಳಬಾಗಿಲು ತಾಲೂಕಲ್ಲಿ ಇನ್ನೂ ಉದಾಹರಣೆ ಜಾಸ್ತಿ ಇದಾವೆ. ಒಂದು ಉದಾಹರಣೆ ಹೇಳ್ತೀನಿ. ಮಿಟ್ಟಳ್ಳಿ ಗ್ರಾಮದ ಶ್ರೀನಿವಾಸ್ ಅಂತ ಒಬ್ಬ ರೈತ, ಬಡ ರೈತ, ಕೆನರಾ ಬ್ಯಾಂಕ್ ಅಲ್ಲಿದ್ದಾಗ OTS ಮಾಡ್ಕೊಳ್ಳೋಕೆ ಅವಕಾಶ ಇದೆ, ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬ್ಯಾಂಕ್ ಇಂದಾನೆ ಒಂದು ಬುಲಾವ್ ಬರುತ್ತೆ. ಬ್ಯಾಂಕ್ ಅಧಿಕಾರಿಗಳ ಬಳಿ ರೈತ ಬರ್ತಾನೆ. ಬಂದಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ 1,10,000ಕ್ಕೆ ಅದರಿಂದ ಸೆಟಲ್ಮೆಂಟ್ ಆಗುತ್ತೆ, OTS ಸೆಟಲ್ಮೆಂಟ್. ಆ OTS ಸೆಟಲ್ಮೆಂಟ್ ಆಗಿದ್ದ ದಿನ ಅದಕ್ಕೆ 8 ದಿವಸ ಟೈಮ್ ಕೊಡ್ತಾರೆ. ಮಾರನೇ ದಿವಸ ಬಂದು ದುಡ್ಡು ಕಟ್ತಾನೆ. ನಿಮ್ಮ ಅಧಿಕಾರಿಗಳೇ ಅದ್ರ ಮೇಲೆ OTS ಅಂತ ಹೇಳ್ಬಿಟ್ಟು OTS ಅಕೌಂಟ್ ಹಾಕೊಂಡು ದುಡ್ಡು ಜಮಾ ಮಾಡ್ಕೊಂಡಿದ್ದೀರಿ. ಆದ್ರೆ ಅದನ್ನ ಲೋನ್ ಅನ್ನ ಕ್ಲಿಯರ್ ಮಾಡಿರಲ್ಲ. ಇದಕ್ಕೆ ಜವಾಬ್ದಾರಿ ಯಾರು? ರೈತ. ನಾವು ಕೇಳಿದ್ರೆ ರೈತ ಬಂದು ನೋಡ್ಬೇಕಾಗಿತ್ತು ಅಂತ ಹೇಳ್ತಾರೆ. ರೈತರಿಗೆ ಅಷ್ಟು ಮಾತ್ರ ತಿಳುವಳಿಕೆ ಇದ್ದಿದ್ರು, ನೀವು ಲೋನೇ ರಿಕವರಿ ಮಾಡ್ತಾ ಇದ್ರು ಸ್ವಾಮಿ. ನಾವು ರೈತರು, ನಾವು ಕರ್ನಾಟಕದಲ್ಲಿರೋ ರೈತರು ಎಂತ ಮುಟ್ಟಾಳ್ರು ಅಂತಂದ್ರೆ, ನಾವು ನಮ್ಮ ದುಡ್ಡನ್ನ ನಾವು ತಗೊಳ್ಳಕ್ಕೂ ಕೂಡ ನಿಮ್ ಪರ್ಮಿಷನ್ ಕೇಳುವಂತ ಒಂದು ದುಸ್ಥಿತಿಯಲ್ಲಿದ್ದೀವಿ. ಹಾಗಾಗಿ ನಿಮಗೆ ದುಡ್ಡು ಕಟ್ಟಿ ಕೂಡ ಮತ್ತೆ ನೋಟಿಸ್ಗಳು ಕಳಿಸ್ತೀರಾ, ಮತ್ತೆ ಇನ್ನೊಂದು ಮಾಡ್ತೀರಾ. ನಾವು ಯಾಕೆ ನೀವು ಒಂದು OTS ಮಾಡಿಲ್ಲ ಅಂತ ಕೇಳಿದ್ರೆ ನಿಮ್ಮ ಹತ್ರ ಉತ್ತರ ಇಲ್ಲ. ಅವ್ರು ಫೈಲ್ ಕೊಡಿ ಅಂತಂದ್ರೆ ಫೈಲ್ಗಳು ನಾಪತ್ತೆ, ಅಂದ್ರೆ ನೀವು ತಿಂದಾಕಿದ್ದೀರಾ ದುಡ್ಡು. ಇದು ನಮ್ಮ ಗುಮಾನಿ. ಇಷ್ಟು ಮಾತ್ರ ಇದು ನಡೆದಿದೆ. ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಒಂದು ಹೋರಾಟ ರೂಪಿಸಿದೆ. ಇದಕ್ಕೆ ನಿಮ್ಮ ಒಂದು ಸಮಜಾಯಿಷಿ ಏನಿದೆ ಅಂತ ಹೇಳ್ಬಿಟ್ಟು ಅಧಿಕಾರಿಗಳ ಸಮ್ಮುಖದಲ್ಲಿ ಅಧಿಕಾರಿಗಳೇ ಕೊಡಿಸಿ. ಯಾರು ಮಾತಾಡ್ಬೇಡಿ, ಒಂದು 2 ನಿಮಿಷ. ಅವರು ಸ್ವಲ್ಪ ವಾಯ್ಸ್ ಕಡಿಮೆ ಇದೆ, ಸ್ವಲ್ಪ ರೆಕಾರ್ಡ್ ಆಗಲಿ ಮೀಡಿಯಾಗ ಅವ್ರು ಹೇಳೋದು. ಅಮೌಂಟ್ ಕಟ್ಟಿದ್ರು ಅವಾಗ ಇರೋರು ಸ್ಟಾಫ್ ಬೇರೆ ಇರ್ತಾರ, ಅಂದರೆ ಎಷ್ಟು ಅಮೌಂಟ್ ಸೆಟ್ಲ್ ಆಗಿದೋ ಗೊತ್ತಿಲ್ಲ. 1,10,000 ಕಟ್ಟಿದ್ರು, ಅಮೌಂಟ್ ಕಟ್ಟಿದ್ರು, ಲೋನ್ ಅಮೌಂಟ್ ಜಮಾ ಆಗಿದೆ. ಬಟ್ ಫುಲ್ ಫೈನಲ್ ಸೆಟಲ್ಮೆಂಟ್ ಇರ್ತಾರೆ. OTS ಅಂದರೆ ಒಂದೇ ಟೈಮ್ ಅದು ಅಮೌಂಟ್ ಆಗಲ್ಲ, ಟೈಮ್ ತೊಗೊಳುತ್ತೆ. 3 ಮಂತ್ಸ್ 90 ಡೇಸ್ ಮ್ಯಾಕ್ಸಿಮಮ್ ಟೈಮ್ ಇರ್ತದೆ. 90 ಡೇಸ್ ಒಳಗೆ ಅವ್ರು ಒಪ್ಕೊಂಡಿದ್ದ ಅಮೌಂಟ್ ಇವರು ಮೇಲೆ ಕಳಿಸ್ತಾರೆ, ಅದರಿಂದ ಕ್ಲೋಸಿಂಗ್ ಮಾಡ್ತಾರೆ, ಎಂಬಸಿ ಕೊಡ್ತಾರೆ, ಕ್ಲಿಯರ್ ಆಗುತ್ತೆ. ಬಟ್ ಇವ್ರ ಕೇಸಲ್ಲಿ 1,10,000 ಕಟ್ಟಿದ್ರು, 2021 ಕಟ್ಟಿದ್ರು. ಬಟ್ ಅಷ್ಟು ಅಮೌಂಟ್ ಸೆಟ್ಲ್ ಆಗಿದ ಮತ್ತು ಜಾಸ್ತಿ ಸೆಟ್ಲ್ ಆಗಿದ ಗೊತ್ತಿಲ್ಲ. ಯಾಕಂದರೆ ಜಾಸ್ತಿ ಫುಲ್ ಅಮೌಂಟ್ ಕಟ್ಟಿದ್ರೆ ಒಂದು ಲೆಟರ್ ಕೊಡ್ತಾರೆ, OTS ಸೆಟ್ಲ್ ಆಗಿದೆ. ಸೊ ನೀವು ಒಂದು 10 ಡೇಸ್ ಅಥವಾ 1 ತಿಂಗಳ ಒಳಗೆ ಬನ್ನಿ, ಎಂಬಸಿ ಕೊಡ್ತಾರೆ ಅಂತ ಕೊಡ್ತಾರೆ. ಬಟ್ ಅದು ಇರೋಕ್ಕೆ ಲೆಟರ್ ಇಲ್ವಾ? ನಾನು ಹೇಳ್ತೀನಿ, ಅವರು ಕೇಳ್ತಿದ್ದಾರೆ, ರೈತರಿಗೆ ಮಾಡ್ತಾರೆ. ಅಂತ ಹೇಳಿ ಬಿಟ್ಟಿದ್ದು ಸರ್, ಒಂದೇ ಸೆಟ್ಲ್ಮೆಂಟ್ ಮಾಡ್ತೀನಿ ಅವ್ರ ಮೀಡಿಯಾ ತೋರಿಸಿ ಸ್ವಾಮಿ ಅದನ್ನ. ಈಗ
ಒಂದು ಕಸ್ಟಮರ್ ಬರ್ತಾರೆ 1 ಲಕ್ಷ ಟಿಕೆಟ್ ಮಾಡ್ಕೊಂಡು ಅವ್ರು ಏನು ಮಾಡ್ತಾರೆ ಇವತ್ತು ನನಗೆ 10,000 ಇದೆ ನಾನು 3 ಮಂತ್ಸ್ ಟೈಮ್ ಬಿಟ್ಟು ಮೀನಿಂಗ್ ಮಾಡ್ತಾರೆ ಅಂತಾರೆ ಅವ್ರಿಗೆ ಕೊಡ್ತಾರೆ 3 ತಿಂಗಳು ಹಾಂ ಟೈಮ್ ಕೊಡ್ತಾರೆ ಜನರಲ್ ಆಗಿ ಏನಾಗ್ತದೆ OTS ನಾವು ಮಾಡ್ತಾ ಇದ್ದಾರೆ ಇನ್ನು ಅಮೌಂಟ್ ಇಷ್ಟು ಅಮೌಂಟ್ ಅಂತ 1 ಲಕ್ಷ ಪೇಮೆಂಟ್ ಆಗಿದೆ ಆಮೇಲೆ ಅವ್ರು ಏನು ಮಾಡ್ತಾರೆ 1 ಲಕ್ಷ 1 ಕಟ್ಟಲ್ಲ ಕಸ್ಟಮರ್ ಏನು ಮಾಡ್ತಾರೆ 10,000 15,000 ಕೊಡ್ತಾರೆ ಮಿಕ್ಕಿದ ಅಮೌಂಟ್ ನಾವು 3 ಮಂತ್ಸ್ ಟೈಮ್ ಕೊಡ್ಲಿ ನಾವು ಅಷ್ಟು ಒಳಗೆ ಮಾಡ್ತಾನೆ ಅಂತ ಹೇಳ್ತಾರೆ ಅವ್ರು ಕಟ್ಟಿದ ಆಮೇಲೆ ನಮ್ಮ ಕಡೆ ನಾವು ಬೆಟರ್ ಕೊಟ್ಟು ನೀವು ಫುಲ್ ಅಮೌಂಟ್ ಕಟ್ಟಿದಪ್ಪ ಇದು ಕ್ಲಿಯರ್ ಆಗಿದೆ ನಿಮಗೂ ಒಂದು 10 ಡೇಸ್ ಅಲ್ಲಿ ಬನ್ನಿ ಕ್ಲಿಯರ್ ಆಗ್ತದೆ ಟೋಲಿಂಗ್ ಮೋಸ ಕೊಡ್ತಾರೆ ಅಂತ ಹೇಳ್ತಾರೆ ಈಗ ನಿಮ್ಮ ಕೇಸಲ್ಲಿ ಏನಾಗಿದೆ 1 ಲಕ್ಷ 10,000 ಕಟ್ಟಿಲ್ಲ ಬಟ್ ನಿಮ್ಗೆ ಒಪ್ಕೊಂಡಿದ್ದು 1 ಲಕ್ಷ 10,000 ಗೊತ್ತಿಲ್ಲ ಯಾಕಂದರೆ ಒಂದು ನೀವು ಆಗೋದು ಅವ್ರು ಆವಾಗ ಏನು 1 ಲಕ್ಷ 50,000 ಮೀಟಿಂಗ್ ಕೊಡ್ಬೋದು ಮೀಟಿಂಗ್ ಲೆಟರ್ ಕೊಟ್ಟಿಲ್ಲ ಅವರು ಕೊಟ್ಟಿದ್ದೆಲ್ಲ ಸೊ ಇವತ್ತು ಅವ್ರು ಡೀಟೇಲ್ಸ್ ಇಲ್ಲ ನಾನು ಹೇಳ್ತಾ ಇದ್ದೀನಿ ಆಲ್ರೆಡಿ 2021 ಆಗಿದೆ ಅಂದರೆ 5 ವರ್ಷದಿಂದ ಆಗಿದೆ ಭಾಳ ದಿನ ಆಗಿದೆ 5 ವರ್ಷ ಅಂದರೆ ಸ್ಟಾಫ್ ಎಲ್ಲ ಆಗಿದೆ ಇದು ನಾವು ಹೇಳ್ತಾ ಇದ್ದು ನಿಮ್ಮದು ಪ್ರಾಬ್ಲಮ್ ಏನು ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ 3 ಲಕ್ಷ ಎಕ್ಸ್ಪೆಕ್ಟ್ ಮಾಡಿಲ್ಲ ಅವ್ರು ಏನು ಹೇಳಿದ್ರು ಕಸ್ಟಮರ್ನಿ ನಮ್ಮ ಹತ್ರ ಏನೋ ಪೇಮೆಂಟ್ ಕಟ್ಟಿದ್ರು ಅವ್ರನ್ನ ನಾನು ರೀಸನ್ ಆರು ಆಯಿತು ಅವ್ರ ಹತ್ರ ಕೆಲಸ ಅಂತ ಹೇಳಿದ್ರು ಅದು ನಾನು ಇನ್ಫಾರ್ಮ್ ಮಾಡಿದೆ ರೀಸನ್ ಅವ್ರು ಮಾಡೋದು ಏನಾಗಿದೆ ಡೀಟೇಲ್ಸ್ ಎಲ್ಲ ಕೊಟ್ಟು ಅವರು ಕ್ಲೋಸಿಂಗ್ ಮಾಡೋಕ್ಕೆ ಅಂದರೆ ಅವ್ರು ಹೇಳ್ತಾರೆ ಮಾಹಿತಿ ಈಗ ರೀಸನ್ ಆಫೀಸ್ ಕೋಲಾರ ರೀಸನ್ ಆಯಿತು ಆರಿಂದ ಬ್ರಾಂಚಿಂದ ಅವ್ರಿಗೆ ನಾನು ಇನ್ಫಾರ್ಮ್ ಮಾಡಿದ್ದೆ ಅವ್ರ ಕಸ್ಟಮರ್ ನನ್ನ ಹತ್ರ ಕಳಿಸಿ ನಾನು ಮಾತಾಡಿ ಅವ್ರಿಗೆ ಸೊಲ್ಯೂಷನ್ ಕೊಡ್ಕೊಂಡು ಅವ್ರು ಹೇಳಿದ್ದಾರೆ ಸರ್ ರೈತರು ನಿಮ್ಮ ಬ್ಯಾಂಕ್ನ ಹೊಟ್ಟೆ ತುಂಬಿ ರೈತರು ನಿಮ್ಮ ಹತ್ರ ಅನುಭವಿಸ್ತಾರೆ ರೈತರು. ನಿಮ್ಗೆ ಸಂಬಳ ಬರುತ್ತೆ ರೈತರು ಸಂಬಳ ಕೊಡ್ತೀರನ್ರಿ ಈಗಿಲ್ಲ ನಿಮ್ಮ 10 ರೂಪಾಯಿ ಹಾಕಿದ್ರು ಲಾಭಾಂಶ 10 ರೂಪಾಯಿ ಹಾಕಿಗೆ ಒಂದು ಆದಾಯ ಇದ್ರು ನಿಮ್ಮ ಮಕ್ಕಳು ಬಿಸಾಕ್ತಾ ಇಲ್ಲ ಎತ್ತ ಬಂದ 2 ಹಸುಗಳು ಮಾರ್ಬಿಟ್ಟು ಸುಮ್ಮನೆ ಇರುತ್ತೆ ರೈತರಿಗೆ ಹೊರಗೆ ಹೋಗಿ ಬರೋ ಬಚ್ಚಾಚಲ್ಲ ಖರ್ಚು ಸಂಬಳ ಕೊಡ್ತೇವೆ ನಾವು ಕಟ್ಟೋದು ಹೋಗೋದಕ್ಕಾಗೋದಿಲ್ಲ ಅವರೇ ನಾವು ಕಟ್ಟೋ ಟ್ಯಾಕ್ಸ್ ಅಲ್ಲಿ ನಿಮ್ಗೆಲ್ಲ ಸಂಬಳ ಕೊಟ್ಟು ನಾವು ಕೆಲಸ ಮಾಡಿದ್ರೆ ಸಮಸ್ಯೆ ಆಗಿದೆ ಸಮಸ್ಯೆ ನಮಗೆ ಅಂತ ಅವ್ರಾಗ ಅವ್ರ ನಿಮ್ಮನ್ನ ಹುಡ್ಕೊಂಡು ಬರೋರ್ಗು ನೀವು 5 ಇಯರ್ಸ್ ಇಂದ ನೀವ್ ಏನ್ ಮಾಡ್ತಾ ಇದ್ದೀರಾ ನಿಮ್ಗೆ ಜವಾಬ್ದಾರಿ ಮಾಡ್ಬೇಕು ಅಂತ ರೈತ ಬರ್ಲಿಲ್ಲ ಅಂತ ಹೇಳ್ತೀರಾ 5 ವರ್ಷದಿಂದ ನಾವು ಹೇಳ್ತಾನೆ 5 ವರ್ಷದಿಂದ ಡಾಕ್ಯುಮೆಂಟ್ಸ್ ಓಪನ್ ಮಾಡಿ ಏನಿದೆ ಯಾವ್ದಿದೆ ಅಂತ ನೀವೇ ಕ್ಲಿಯರ್ ಮಾಡಿ ನಿಮ್ಗೆ ಏನಿದೆ ಅದು ರೈತರಿಗೋಸ್ಕರ ನೀವು ನಿಮ್ಮನ್ನ ಇಟ್ಕೊಂಡಿರೋದು ಕೆಲಸ ಇಲ್ಲ ನಿಮ್ಮ ಹತ್ರ ಮಾತಾಡ್ಕೊಂಡಿರೋದು ನೀವು ಕರ್ಸಿ ಯಾಕೆ ಮಾತಾಡ್ಲಿಲ್ಲ 5 ವರ್ಷದಿಂದ ನೀವ್ ಏನ್ ಮಾಡ್ತಾ ಇದ್ರಿ ಹೆಣ್ಮಕ್ಳು ಯಾರೋ ಬಂದು ಹೇಳ್ತಾರೆ 3 ದಿವಸ ನಾವ್ ಎಷ್ಟು ಸಲ ಬಂದಿದ್ದೀವಿ ಮಹಿಳೆಯರು ನಾವ್ ಎಷ್ಟು ಸಲ ಬಂದಿದ್ದೀವಿ ನಿಮ್ಮ ಹತ್ರ ನೀವು ಮಾತಾಡ್ತಾರೆ ಸರ್ ನಾನು ಹೇಳೋದು ಕೇಳಿಸ್ಕೊಳ್ಳಿ ರೈತರಿಗೋಸ್ಕರ ನೀವಿರೋದು ನಾವಿದ್ರೆ ನೀವಲ್ಲಿರೋದು ಅಷ್ಟೇ ಹೌದಾ ಅಲ್ವಾ ರೈತ ನನಗೆ ಅನ್ಯಾಯ ಆಗಿದೆ ಅಂತ 5 ವರ್ಷದಿಂದ ನೀವು ಕರೀತೀರಂತ ವೇಟ್ ಮಾಡಿ ಅವ್ರು ಇಲ್ಲಿವರೆಗೂ ಬರ್ಬೇಕಾ ನೀವು ಬರ್ಬೇಕಾ ಯಾರು ಬರ್ಬೇಕು ನೀವೇನ್ ಮಾಡ್ತಾ ಇದ್ದೀರಾ ಹಂಗಾದ್ರೆ ನೀವು ಬಿಡಿ ಕೆಲಸ ಯಾಕಿರ್ತೀರಾ ಕೆಲಸದಲ್ಲಿ ನೀವು ಒಬ್ಬರಿಗಿಬ್ಬರಿಗಲ್ಲ ಅನ್ಯಾಯ ಆಗಿರೋದು ಇಡೀ ಪ್ರತಿ ರೈತರಿಗೂ ಇಲ್ಲಿ ಅನ್ಯಾಯ ಆಗಿದೆ ನೀವೇನ್ ಮಾಡ್ತಾ ಇದ್ದೀರಾ ರೈತರಿಗೆ ಯಾರಿಗೆ ಮಾಡಿಲ್ಲ ಮೇಡಮ್ ಇವ್ರು ಒಂದೇ OTS ಆಗಿದೆ ಏನ್ ಮಾಡ್ತಾ ಇದ್ದೀರಾ ನೀವು 5 ವರ್ಷದಿಂದ ಏನ್ ಮಾಡ್ತಾ ಇದ್ದೀರಾ ನೀವೇ ಆನ್ಸರ್ ಹೇಳ್ತಾ ಇದ್ರೆ 5 ವರ್ಷ ನೀವೇ ನೀವೇ ಕೊಡ್ತಾ ಇದ್ದೀರಿ ಇನ್ನೊಂದು ನಾವು ಬಂದಿದ್ದೀವಿ 5 ವರ್ಷದಲ್ಲಿ ಇಷ್ಟೊತ್ತಿಗೆ ಒಂದು 15-20 ಸತಿ ನಾವು ಬಂದ ಮ್ಯಾನೇಜರ್ ಹತ್ರ ಮೀಟ್ ಆಗಿದೆ ಈಗ ಇವ್ರು ಬಂದಾಗ ಸ್ಟಾರ್ಟಿಂಗ್ ಬಂದಿದ್ದೀವಿ ಸರ್ ಲಾಸ್ಟ್ ಟೈಮ್ ಇದ್ರು ಅದಕ್ಕೆ ಲಾಸ್ಟ್ ಟೈಮ್ ಇದ್ರು ನಾವು ಬಂದು ಮೇಡಮ್ ಹೇಳಿದ್ದೀವಿ ಒಬ್ರು ಬಂದಿದ್ರಲ್ಲ ಒಂದ್ ನಿಮಿಷ ಅವ್ರನ್ನ ಕರೀರಿ ನಾವ್ ಎಷ್ಟು ಸತಿ ಮೇಡಮ್ ಬಂದಿದ್ದೀವಿ ನೋಡಿ ಅವ್ರು ಇಲ್ಲಿ ಬಂದಿದ್ರಲ್ಲ ಅವ್ರನ್ನ ಕರೀರಿ ನೀವೇನ್ ಮಾಡ್ತೀರಾ ಅವ್ರನ್ನ ಕೇಳ್ತೀರಾ ಸ್ಲಿಪ್ ತಗೊಂಬನ್ನಿ ಅದ್ ತಗೊಂಬನ್ನಿ ಅಂತ ಸರ್ ನಿಮ್ ಬ್ರಾಂಚ್ ಅಲ್ಲಿ MC ರೋಡ್ ಇದ್ದಾಗಲಿಂದ ಅಲ್ಲೂ ಬಂದಿದ್ದೀವಿ ಇಲ್ಲೂ ಬಂದಿದ್ದೀವಿ ನಾವು ಸುಮಾರು ವರ್ಷಗಳಿಂದ ಸುತ್ತಾಡ್ತಾ ಇದ್ದೀವಿ ಇದ್ರ ಬಗ್ಗೆ ನೀವು ಕೇಳಿ ಈ ಫೈಲು ಈ ತರ ಆಗಿದೆಯಲ್ಲ ಈ ತರ ಇವ್ರಿಗೆ ಅಮೌಂಟ್ ಕಟ್ಟಿದ್ದಾರೆ ಫರ್ದರ್ ಏನು ಮಾತಾಡಿದ್ವಿ ಒಂದು ಹೊತ್ತಿಗೆ ಹತ್ರ ಕೂತಿಲ್ಲ ನಾನೇ ಮುಂದಕ್ಕೆ ಹೋಗಿ ನಮ್ಮ ರಮೇಶ್ ಅಂತ ಸಾಯಿಬಾಬಾ ದೇವಸ್ಥಾನ ಬಂದಿದ್ದಾರಲ್ಲ ಅವ್ರ ಹತ್ರ ಹೋಗ್ಬಿಟ್ಟು ಸಾಲ ಇಸ್ಕೊಟ್ಟಿದ್ದೀನಿ ಆಮೇಲೆ ಅದೆಲ್ಲ ಆದ್ಮೇಲೆ 10 ಎಕರೆ ಜಮೀನ್ ಮಾರ್ಬಿಟ್ಟು 10 ಎಕರೆ ಜಮೀನ್ ಮಾರ್ಬಿಟ್ಟು ಸಾಲ ಕೊಟ್ಟಿದ್ದಾನೆ ಇವತ್ತು ಆತ್ಮಗೂ ಸಾಲ ಕೊಟ್ಟಿದ್ದಾಯ್ತು ಇನ್ನೂ ಬ್ಯಾಂಕಲ್ಲೂ ಮತ್ತೆ ಇನ್ನೊಂದು ಬಡ್ಡಿ ಎಲ್ಲ 4 ಕಡೆ ಬಡ್ಡಿ ಕಟ್ಟಬೇಕ ರೈತ ಅಲ್ಲಿ ದುಡ್ಡು ಎತ್ಕೊಂಡ್ ಬಂದಿರು ಇವ್ರ ಮಕ್ಕಳ ಮೇಲೆ ಇವರು ಸಾಯೋವಾಗ ಎತ್ಕೊಂಡು ಪಿಂಡಾಕ್ಬಿಟ್ಟು ಮಾಡಕ್ಕೆ ಎತ್ಕೊಂಡ್ ಬಂದು ಹಾಕ್ತೀವಿ ನಾವು ರೈತರು ದುಡ್ದು ಇನ್ನೊಂದು ಮಕ್ಕಳು ಮತ್ತೆ ನಮ್ ಗೋಡ ಇಟ್ಕೋಬೇಕ ಇಲ್ಲಿ ಈಗ ನಾವೇನಾದ್ರೂ ಅಣ್ಣ ಒಂದ್ 2 ನಿಮಿಷ ಇರೋಣ ಯಾಕಣ್ಣ ಒಂದ್ 2 ನಿಮಿಷ ಇರೋಣ ನಿಮ್ಗೋಸ್ಕರ ನಮ್ಗೋಸ್ಕರ ಅಲ್ಲ ನಿಮ್ಗೋಸ್ಕರ ಮಾಡಿ ನೋಡಿ ಕೇಳಿಸ್ಕೊಂತ ಇದ್ದೀರಲ್ಲ ಎಷ್ಟು ಜನ ದುಡ್ಡು ತಿಂದಿದ್ದಾರೆ ಅವರು ಅಂತ
ಫೈಲೇ ಇಲ್ಲ ಅಂತ ಹತ್ತತ್ರ 1,11,000 ನಾವೇನಾದ್ರೂ 100 ಸಾಲ ಇದ್ರೆ 1 ವರ್ಷ ಆಗಲಿ 100 ವರ್ಷ ಆಗಲಿ ಹಂಗೆ ಇರುತ್ತೆ. 1 ಅವರ್ ವೇಟ್ ಮಾಡ್ತೀವಿ. ಅಲ್ಲ ಈಗ 1 ಅವರ್ ವೇಟ್ ಮಾಡ್ತೀವಿ. ಈಗ ಯಾರು ಅರ್ಜೆಂಟ್ ಇದೆ ಪಾಪ ಹೋಗಿ ಕೆಲಸ ಮಾಡ್ಕೊಳ್ಳಿ. ಇಲ್ಲಿರೋರೆಲ್ಲ ನಮ್ಮವರು, ಓಕೆನಾ? ಈಗ ಅವ್ರು ಯಾರು ದೂರದಿಂದ ಬಂದಿರೋರು, ಅವ್ರು ಯಾರು ಕೆಲಸ ಅವ್ರು ನೋಡಿದ್ರೆ ಇದ್ರು ನಮ್ ಕನ್ನಡಿಗರ ಮಕ್ಕ ಈಗ ಪಾಪ ನಾವು ಅಡ್ಡಿ ಮಾಡಲ್ಲ. ಯಾಕ ಅವಾಗ ಯಾರೋ ಬಂದಿದ್ರು, ಈ ಕಡೆ ಬನ್ನಿ ಹಂಗೆ. ಮೊನ್ನೆ ಬಂದಿದ್ರು ಯಾಕಂದ್ರೆ ಸಿಂಕಲ್ಲ ಬರುತ್ತೆ ಅಂತ ಹೇಳಿದ್ರು. ಅದಕ್ಕೆ ಇವಾಗ ಬಂದಿರೋದು. ಡಾಕ್ಟರ್ ಹತ್ರ ಹೋಗ್ಬೇಕು, ಬಿಟ್ಟಿಲ್ಲ ಇವ್ರಿಗೆ. ನೋಡಿ ಸ್ವಾಮಿ, 3 ದಿವಸದಿಂದ ಹಾಸ್ಪಿಟಲ್ ಹೋಗಕ್ಕೆ ಇವ್ರಿಗೇನ್ ದೊಡ್ಡ ರೋಗನ? ಅವ್ರು ನಾವಾಗಿಂದ ನಾನು ನೋಡ್ತಾ ಇದ್ದೀನಿ, ಪಾಪ ಅವ್ರಲ್ಲಿ ನಿಂತ್ಕೊಳಕ್ ಆಗ್ತಾ ಇಲ್ಲ. 3 ದಿವಸ ಅದು ಲೆಟರ್ ಏನಾದ್ರು ಲೆಟರ್ ಕೊಟ್ಟಿಲ್ಲ ಆಯ್ತಾ? ಇದು 1/11 ಅವ್ರು ಸೆಟ್ಲ್ ಮಾಡಿದ್ರ ನೀವೇ ಹೇಳ್ಬೇಕು. ಇಲ್ಲ ಅಂದ್ರೆ ಬ್ಯಾಂಕ್ ಅಲ್ಲಿ ಇರುತ್ತಲ್ಲ ಸರ್ ಎಷ್ಟಾಗಿದೆ ಅಂತ. ಸರ್ ಇವಾಗ OTS ಸೆಟ್ಲ್ ಆಗಿದೆ ಅಂತ ಹೇಳಿದ್ರೆ ಒಂದು ಲೆಟರ್ ಅವ್ರ ಹತ್ರ ಒಂದು ಕಾಪಿ ಇರುತ್ತೆ, ನಮ್ಮ ಹತ್ರ ಹೌದು. ಅವ್ರು ಕಟ್ಟಿರೋ ಅಮೌಂಟ್ ಅವ್ರ ಅಕೌಂಟ್ಗೆ ಜಮಾ ಆಗಿ ಸರಿ ಬಂದ್ರ ಆವಾಗ ಮ್ಯಾನೇಜರ್ ಇಲ್ಲ, ಅವ್ರು ಚೇಂಜ್ ಆಗೋಗಿ ಚೇಂಜ್ ಆಗೋದು. ಸರಿ ಇವ್ರನ್ನ ಕೇಳಿದ್ರೆ ಇನ್ನ ಬಂದಿಲ್ಲಪ್ಪ, ನೋಟಿಸ್ ಕೊಡ್ತೀವಿ ಅಂತ ಹೇಳಿದ್ರು. ನೋಟಿಸ್ ಕೊಡ್ತಾ ಇದ್ರು. ನೋಟಿಸ್ ಕೊಟ್ಟಾಗೆಲ್ಲ ಬರ್ತಾ ಇತ್ತು. 4 ವರ್ಷದಿಂದ ನೋಟಿಸ್ ಇಸ್ಕೊಂಡು ಬರ್ತಾ ಇದ್ದೀನಿ. ಏನ್ ಮಾಡೋದು ಈ ತರ ಇದ್ರೆ? ಹೇಳಿ ನೀವು ಹೇಳ್ತೀನಿ. ಸೆಟಲ್ ಮಾಡ್ಕೋಬೇಕು, ವೇವ್ ಆಫ್ ಮಾಡ್ಬೇಕು, ಅದನ್ನೆಲ್ಲ ಮನ್ನಾ ಮಾಡಿಸ್ಬೇಕಂದ್ರೆ ಏನ್ ಮಾಡ್ಬೇಕು ಹೇಳಿ ತಾವು. ತಾವೇನ್ ಹೇಳ್ತೀರೋ ನೀವು ಒಂದು ಬರ್ಕೊಟ್ರೆ ಇಲ್ಲ ಅದ್ರದಕ್ಕೆ ಏನ್ ಮಾಡ್ಬೇಕು ಮಂಜೂರು ಹಾಕ್ಬಿಟ್ಟು ಹೋಗೋಣ ಅಷ್ಟೇ. ಏನ್ ಸರ್ ಈಗ ರೈತರನ್ನ ಕೇಳೋದಕ್ಕಿಂತ ತಾವೇ ನೀವು ಹೇಳಿದ ಅಮೌಂಟ್ ನಾವು ಹೇಳ್ದವಲ್ಲ ಸರ್, ನಾವು ಅಮೌಂಟ್ ಕೊಟ್ಟಿದ್ದೀವಿ ಆಲ್ರೆಡಿ ಆಫರ್. ಅವ್ರು ಹೇಳ್ತಾ ಇದ್ದಾರೆ ನಾನು ಕಟ್ಟಿದ್ದೀನಿ ಅಂತ ಹೇಳಿದ್ಮೇಲೆ ಮಿಕ್ಕಿದ ಅಮೌಂಟ್ ಮನ್ನಾ ಮಾಡಿಸ್ಕೋಬೇಕು ಅಂತ ಹೇಳ್ತಾರಲ್ಲ, ಅದಕ್ಕೆ ಮುಂದೆ ಬನ್ನಿ. ಹೌದು. ಈಗ ನೀವೇ ಅವ್ರಿಗೆ ಹೇಳಿ ಕಟ್ಸ್ಕೊಂಡಿದ್ದೀರಾ ಸರ್. ನಾವೇ ಹೇಳಿದ್ರೆ ನಾವು ಒಂದು OTS ಲೆಟರ್ ಕೊಡ್ತೀವಿ ಸರ್. OTS ಲೆಟರ್ ಇಂದ ನಾವು ಕಟ್ಸ್ಕೊಳಲ್ಲ. ಅಮೌಂಟ್ ಅವ್ರ ಅಕೌಂಟ್ ಜಮಾ ಆಗಿದೆ, ಸ್ಟೇಟ್ಮೆಂಟ್ ಕೊಡ್ತೀನಿ ಅವ್ರು ನೋಡ್ಕೋಬಹುದು. ಅದಿಲ್ಲ ಅಂತ ಹೇಳ್ತಾ ಇಲ್ಲ, ಅವ್ರು ಕಟ್ಟಿರೋದು ಆಯ್ತು. ಇವಾಗ ನಾವೇನ್ ಕೇಳ್ಕೊಳ್ಳೋದಂದ್ರೆ ಇವಾಗ ಮಿಕ್ಕಿದ ಅಮೌಂಟ್ ಮನ್ನಾ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಏನ್ ಮಾಡೋದು ಅಂತ ಒಂದ್ ಲೆಟರ್ ಹೇಳಿದ್ರೆ ನಾವು ಮುಂದೆ ಅದನ್ನ ಇದ್ ಮಾಡಕ್ ಆಗಲ್ಲ ಸರ್. ಇದೇನು ಅವ್ರಿಗೇನು ನಿಮ್ಮ ಸ್ವಲ್ಪ ಒಂಚೂರು ಮ್ಯಾನೇಜರ್ ಕರೀತಾರೆ. ಈಗ 1 ತಿಂಗಳಿಂದ ನಾನು ಇದನ್ನ ಪ್ರೋಸೆಸ್ ಮಾಡ್ತಾ ಇದ್ದೀವಿ. ಸರಿ, ನೀವ್ ಹೇಳಿದ್ರ ಲೆಟರ್ ಕೊಡ್ಬೇಕು ಅಂತ, ನಾವು ಬಂದು ಇಲ್ಲಿ ಪ್ರತಿಭಟನೆ ಮಾಡದ ಮೇಲೆನೆ ಲೆಟರ್ ಕೇಳೋದು ಸರ್. ಅದ್ರ ಮುಂಚೆ ಕೇಳಿಲ್ಲ. ಒಂದು ಮತ್ತೆ ಕೇಳಿಲ್ಲ. ನಮ್ಗೋಸ್ಕರ ಒಂದು ಇವತ್ತು ಕೊಡಿ, ಅದ್ರಲ್ಲಿ ಏನಿದೆ. ಈಗ ಮತ್ತೆ ಒಂದು ರೈತರು ಮತ್ತೆ ಬರ್ಬೇಕು ಸರ್. ಬೇಕಾಗಿಲ್ಲ ಸರ್, ಲೆಟರ್ ಕೊಡಿ, ನಾವು ಫಾರ್ವರ್ಡ್ ಮಾಡೋಣ. ಹೆಡ್ ಆಫೀಸ್ ಅಲ್ಲೋ ಇಲ್ಲ ಸರ್ಕಲ್ ಆಫೀಸ್ ಅಲ್ಲೋ ಏನಿದೆ ಮಾತಾಡಿ ಮನ್ನಾ ಮಾಡಿಸೋದ್ರೆ ಮಾಡಿಸ್ಕೊಡೋಣ, ಅದ್ರಲ್ಲಿ ಏನಿಲ್ಲ. ಆಯ್ತಪ್ಪ, ನೀನು ಒಂದು ಮನವಿ ಅಂತ ಕೊಡು. ನಾನು OTS ಗೆ ಬ್ಯಾಂಕ್ ತಗೊಂಡಿದ್ರಿ, ಅದ್ರಲ್ಲಿ OTS 1,11,000 ರೂಪಾಯಿ ಆಗಿದೆ. ನನಗೆ ಯಾವ್ದೋ ಇದು ಲೆಟರ್ ಸಿಕ್ಕಿಲ್ಲ ಬ್ಯಾಂಕ್ ಕಡೆಯಿಂದ. ಮಿಕ್ಕಿದ ಅಮೌಂಟ್ ಮನ್ನಾ ಮಾಡ್ಕೊಡಿ, ನಿಮ್ ಇದ್ರಲ್ಲಿ ಪವರ್ ಅಲ್ಲಿ ಇದ್ರೆ ಅಂತ ಬರ್ಕೊಡಿ, ಮನ್ನಾ ಮಾಡಿಸಿ. ರೈತರಿಗೆ ಅಂತ ಸೌಲಭ್ಯ ಕೇಳ್ತಾ ಇದ್ದಾರೆ, ಹೇಳಿದ್ರ ನಾವು ಮುಂಚೆ ಹೇಳಿದ್ರ ಇದನ್ನ ಕೇಳಿದ್ರ ಈ ತರ ಕೇಳ್ತಾ ಇದ್ದೀನಿ. ಲಿಖಿತಲ್ಲಿ ಕೊಟ್ರ ಸರ್? ಇಲ್ಲ ಸರ್, ಸಂತ ಮಾಡಿ ಲಿಖಿತಲ್ಲಿ ಕೊಡ್ಬೇಕಲ್ಲ. ರೈತರಿಗೆ ಅಷ್ಟು ತಿಳುವಳಿಕೆ ಇದ್ದಿದ್ರೆ ನಾವು ಸಹಾಯ ಮಾಡಕ್ಕೆ ಒಂದ್ ನಿಮಿಷ ನಾವ್ ಹೇಳೋದು ಕೇಳಿಸ್ಕೊಂಬಿಡಿ. ನೀವು ಇಷ್ಟೊತ್ತು ನೀವ್ ಹೇಳಿದ್ದು ನಾವು ತಾಳ್ಮೆಯಿಂದ ಕೇಳಿಸ್ಕೊಂಡಿದೀವಿ. ರೈತರಿಗೆ ಅಷ್ಟೊಂದು ಗೊತ್ತಿದ್ರೆ ನೀವು ಲೋನ್ ಏನಕ್ಕೆ ಕೇಳಿ ನಮ್ಗೆ ಕೊಡೋದು ರೈತರಿಗೆ? ಲೋನ್ ಏನಕ್ಕೆ ಕೊಡ್ತೀರಾ? ಅಲ್ಲೇನೋ ಬಂಡವಾಳ ಹಾಕೊಂಡು ವ್ಯವಸಾಯ ಇನ್ ಸ್ವಲ್ಪ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ, ಇಲ್ಲ 2 ಹಸು ತಗೊಳ್ಳಿ, ಇಲ್ಲ ಬೋರ್ವೆಲ್ ಹಾಕಿ, ಇಂಥ ಪರ್ಪಸ್ ಕೊಡ್ತೀರಾ ನೀವು? ತಗೊಂಡವನು ಜವಾಬ್ದಾರಿಯಿಂದ ಅಷ್ಟು ನನಗೆ ತಿಳುವಳಿಕೆ ಇದ್ದಿದ್ರೆ ನಿಮಗೆ ಕಂತು ಕರೆಕ್ಟ್ ಆಗಿ ಕಟ್ಬಿಡ್ತಾ ಇದ್ದಾರೆ. ಏನೋ ಆಗಿಲ್ಲ ಅವ್ರ ಕೈ. ತಿಳುವಳಿಕೆ ಇಲ್ಲ. ಆಯ್ತು ಬನ್ನಿ ಇವಾಗ ಸುಲ್ಜಾಯ್ಸಲ್ಲ, ಅದ್ರಲ್ಲಿ ಮತ್ತೆ ಇನ್ನೊಂದು ಸರ್, ಬನ್ನಿ ಮಹಿಳಾ ಸಂಘದವರು ಲೋನ್ ತಗೊಂಡಿರ್ತಾರೆ. ಏನಿದೆ ಇವ್ರದ್ದು ರೆಕಾರ್ಡ್ ಎಲ್ಲಿದೆ? ಏನ್ ಲೋನ್ ತಗೊಂಡಿದ್ರಮ್ಮ? ಬರಕ ಬನ್ರಿ, ಪರವಾಗಿಲ್ಲ. ತಗೊಂಡಿದ್ರೆ ಕಟ್ಕೊ ಬರ್ತಾ ಇದ್ದೆ. ಲಾಕ್ಡೌನ್ ಸ್ವಲ್ಪ
ಕಷ್ಟ ಆಯ್ತು ಅಂತ ಇದ್ಬಿಟ್ಟೆ 4 ತಿಂಗಳು. ಮತ್ತೆ ಏನ್ ಹೇಳಿದ್ರೆ ಸಾಕು ಸರ್ ಮ್ಯಾನೇಜರ್ ಅಮ್ಮ ಇಷ್ಟು ಕಟ್ಟಿ ಮನ್ನಾ ಮಾಡ್ಬಿಡ್ತೀನಿ, ನೀವು 170 ಕಟ್ಟಿ ಮನ್ನಾ ಮಾಡ್ತೀನಿ, 170 ಕಟ್ಟಾಕಿದ್ದೀವಿ. ಲೋನ್ ಲೆಟರ್ ಕೊಟ್ಟಿಲ್ಲ, ನಮ್ಗೆ ಇದು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಇವಾಗ 14 ಲಕ್ಷ ಕಟ್ರಿ ಅಂತ ಇದ್ದಾರೆ ಬ್ಯಾಂಕ್. ಮೊನ್ನೆ ಬಂದಿದ್ದೀವಿ 4 ಲಕ್ಷ 4-5 ಲಕ್ಷ ಕಟ್ಟೋದಾಗಲ್ಲ ಸರ್, ನಮ್ಗೆ ಹಿಂಗೆ ಪರಿಸ್ಥಿತಿ ಕೇಳ್ಕೊಂಡಿದ್ದೀವಿ. ಯಾರು ಮಾಡ್ಕೊಂಡು ಚೆನ್ನಾಗಿ ಮಾಡಿದ್ದೀವಿ. 1 ವರ್ಷದಿಂದ ಎಷ್ಟು ಜನ ಇದ್ದೀರಾ? ಒಬ್ಬರು ತೀರ್ಕೊಂಡಿದ್ದಾರೆ, ಅಧ್ಯಕ್ಷರು ಕಾರ್ಯದರ್ಶಿ ಅಲ್ಲ? ಅವ್ರು ಒಂದೇ ಇಲ್ಲ ಸರ್, ಅಡಿಗೆ ಮಾಡ್ತಾ ಇದ್ದಾರೆ ಸರ್. ಅಡಿಗೆ ಕೆಲಸ ಮಾಡೋರು ರಿಲೀಸ್ ಮಾಡೋಣ. ಸರ್. ಅಷ್ಟು ದುಡ್ಡು ಎತ್ಕೊಂಡಿರುವಾಗ ನಾನು ದುಡ್ಡು ಎತ್ಕೊಂಡಿಲ್ಲ, ಇವರೆಲ್ಲ ದುಡ್ಡು ಅದು ಎತ್ಕೊಂಡಿದ್ದಾರೆ. ನಿಮ್ಮ ಇಂಟರ್ನಲ್ 15 ಜನ ಲೋನ್ ತಗೊಂಡಿದ್ರೆ ಬ್ಯಾಂಕ್ 15 ಜನ ಕೊಟ್ಟಿದಾರಮ್ಮ. ಅದರಲ್ಲಿ ನಿಮ್ಮ ಇಂಟರ್ನಲ್ ತಾವು ತಗೊಂಡಿರೋದು ಅದು ಏನಿದೆ ಅದು ತಾವು ಅವ್ರ ಹತ್ರ ಅಲ್ಲ ಮಾತಾಡಿ. ಸರ್, ಈಗ ನನ್ನ ಪರ್ಸನಲ್ ಅಕೌಂಟ್ ಇರುತ್ತಲ್ಲ ಸರ್, ನನ್ನ ಸ್ಯಾಲರಿ ಅಕೌಂಟ್ ಇರುತ್ತಲ್ಲ, ಅದನ್ನ ಹೋಲ್ಡ್ ಮಾಡ್ಬೋದಾ ಸರ್? ಐಡಿ ಒಂದೇ ಇದೆಯಮ್ಮ? ಐಡಿ ಇಲ್ಲ, ಕಸ್ಟಮರ್ ಐಡಿ ಬೇರೆ ಬೇರೆ ಐಡಿನ ಎಲ್ಲಿದೆ ಅದು ಸ್ಯಾಲರಿ ಅಕೌಂಟ್? ಇಲ್ಲೇ ಸರ್, ಲೋನ್ ಎಲ್ಲಿದೆ ಇಲ್ಲೇ. ಮತ್ತೆ ಐಡಿ ಹೆಂಗಮ್ಮ ಚೇಂಜ್? ಅದು ಪ್ಯಾನ್ ಕಾರ್ಡ್ ಒಂದೇ ನಿಮ್ದು, ಆಧಾರ್ ಕಾರ್ಡ್ ಒಂದೇ, ಐಡಿನೂ ಒಂದೇ ಇರುತ್ತೆ. ಹಂಗನ್ಬಿಟ್ಟು ಹೋಲ್ಡ್ ಮಾಡಿದ್ರೆ ಸರ್ ನಾವು ಹೋಲ್ಡ್ ಆಗಲ್ಲ, ನಾವು ಮಾಡಲ್ಲಮ್ಮ. ಹೋಲ್ಡ್ ನಾವು ಮಾಡಲ್ಲ. ಲೋನ್ ತಗೊಂಡು ಅದು NP ಆಗಿದ್ರೆ ಪ್ರೊಸೀಜರ್. ನಿಮ್ಗೆ ಅದು ಇದು ರೈಟ್ಸ್ ಇದೆಯಾ ಸರ್ ಹೋಲ್ಡ್ ಮಾಡಕ್ಕೆ? ನಾವಿಲ್ಲ ಸರ್, RBI ಗೈಡ್ಲೈನ್ಸ್ ಸರ್, ನಾವು ಮಾಡಲ್ಲ. ಅದು ಕೊಡಿ ಸರ್, ಸ್ವಲ್ಪ ಗೈಡ್ಲೈನ್ಸ್ ನೋಡ್ಬೋದು ಸರ್, ಮತ್ತೆ ವೆಬ್ಸೈಟ್ ಸರ್ ಅಲ್ಲಿ ಹೇಳಿದ್ರು ಇದೆ, ಸರ್, ನಿಮ್ಗೆ ನಮಗೆ ಕೊಡ್ತೀವಿ. ಸಂಘದ ವೈಯಕ್ತಿಕ ಸಂಘದ ಸದಸ್ಯರೆಲ್ಲರೂ ಸೇರಿ ಇದಕ್ಕೊಂದು ಲೆಟರ್ ತಗೊಂಡ್ ಬಂದ್ ಕೊಡಿ, ನಿಮ್ಮದು ವೈಯಕ್ತಿಕ ಒಂದು ಲೆಟರ್ ಕೊಡಿ ಅಂತ ಸರ್ ಹೇಳಿದ್ರು ನಮ್ಗೆ. ಆಯ್ತು. ನಾನ್ ತಗೊಂಡ್ ಬಂದ್ ಕೊಟ್ಟಿದ್ದೀವಿ. ಮತ್ತೆ ಇವತ್ತು ನಾಳೆ ಬನ್ನಿ ಅಂತ ಹೇಳಿದ್ರು. ಆಮೇಲೆ ನಮ್ಮ ಬಂದಾಗ ಇದು ನಿಮ್ಮ ಪ್ರೆಸಿಡೆಂಟ್, ಸೆಕ್ರೆಟರಿ, ಅಧ್ಯಕ್ಷರು, ಕಾರ್ಯದರ್ಶಿ ಯಾರಿದ್ದಾರೋ ನೀವು ಲೆಟರ್ ಕೊಟ್ರ ಅವ್ರದ್ದು ರಿಲೀಸ್ ಕೊಟ್ಟಿದ್ದಾರೆ. ಅವರೇ ಹೇಳಿದ್ರು ಈ ತರ ಮಾಡಿಸಿ ಕೊಡಿ, ಅವ್ರಿಗೆ ಅನಾನುಕೂಲ ಆಗಿದೆ. ಏನು 1 ವರ್ಷದಿಂದ ಅಮೌಂಟ್ ಹೇಳಿರೋದಕ್ಕೆ ನಾವು ಹೋಗ್ತಾ ಇಲ್ವಮ್ಮ? ಅವ್ರು ಹೇಳಿರೋ OTS ಅಮೌಂಟ್ ನಿಮ್ಗೆ ಹೋಗ್ತಾ ಇಲ್ವಾ? ಅಷ್ಟು ಕಟ್ಟಕ್ಕಾಗಲ್ಲ, ಕಟ್ತೀನಿ, ಸ್ವಲ್ಪ ಕಟ್ತೀನಿ ಹೇಳಿದ್ದೀನಿ. ಎಷ್ಟು ಟೈಮ್ ಬೇಕಮ್ಮ? ಟೈಮ್ ಎಷ್ಟು ಬೇಕಾಗುತ್ತೆ? ಎಷ್ಟು ತಿಂಗಳು ಬೇಕಾಗುತ್ತೆ? 1 ತಿಂಗಳು ಬೇಕಾಗುತ್ತೆ. 1 ತಿಂಗಳ? 1 ತಿಂಗಳು 2 ತಿಂಗಳು ಬೇಕಾಗುತ್ತೆ, ಕಟ್ತೀವಿ. ಸರಿ, 45 ದಿವಸ ಕೊಡೋಣ. ನಾವು ಟೈಮ್ ತಗೊಳ್ಳಿ, ಬರವಣಿಗೆ ಕೈಲಿ ಕೊಡಿ, ಅವ್ರ ಅಮೌಂಟ್ ರಿಲೀಸ್ ಮಾಡ್ಕೊಟ್ಬಿಡಿ ಪಾಪ. 40 ದಿವಸ ಹೌದು, 45 ದಿವಸ. ನೀವು 1 ತಿಂಗಳು ಟೈಮ್ ಕೇಳಿದ್ರೆ ನಾವು 45 ದಿವಸ ಟೈಮ್ ಕೊಡ್ತೀವಿ ತಾವು ಕಟ್ಟಕ್ಕೆ OTS ಅಮೌಂಟ್. ಅವ್ರ ಅಮೌಂಟ್ ರಿಲೀಸ್ ಮಾಡ್ಕೊಡಕ್ ಹೇಳ್ಬಿಡಿ. ಅಮೌಂಟ್ ನೀವು ಏನಾದ್ರು ಒಂದು 10% 20% ಕಟ್ಬಿಟ್ರೆ ರಿಲೀಸ್ ಮಾಡ್ಬಿಡೋಣ. ಯಾಕೆ? ಅಷ್ಟು ಕಟ್ಟಾಗಲ್ಲ, ಅವ್ರು ಹೇಳಿದ್ರೆ ಅಷ್ಟು ಕಟ್ಟಕ್ಕಾಗಲ್ಲ. ನಾವು ಅದೇ ನಾನು ಕೇಳಿದೆ, ನಿಮ್ಗೆ ಒಪ್ಪಿಗೆ ಇದೆ ಅಂದ್ರೆ ನೀವು 1 ತಿಂಗಳಲ್ಲಿ ಅಂದ್ರಲ್ಲ, ಎಷ್ಟು ಕಟ್ಟಕ್ಕಾಗತ್ತೆ ತಾವು? ಎಲ್ರು ಕೇಳ್ಬೇಕಲ್ಲ ಸರ್. ಹಾ, ಸರಿ, ವಿಚಾರಿಸಿ, ನೀವೆಲ್ಲ ವಿಚಾರಿಸ್ಬಿಟ್ಟು ಎಷ್ಟು ಕಟ್ಟಕ್ಕಾಗತ್ತೆ ಹೇಳಿ. ಅಷ್ಟು ಅಮೌಂಟ್ ಅಲ್ಲಿ ಸೆಟ್ಲ್ ಆದ್ರೆ ಮಾಡ್ಕೊಡ್ತೀವಿ ನಾವು. ನಮ್ಗೆ ಇಲ್ಲಾಂದ್ರೆ ಇನ್ನೊಂದೇನ್ ಗೊತ್ತಾ, ಇವಾಗ ನಮ್ಮ ಹತ್ರ ಕಟ್ಟಿಸ್ಕೊಂಡಿದಾರಲ್ಲ, ಕ್ಲೋಸ್ ಆಗೋಗುತ್ತೆ. ನಾವು ಮ್ಯಾನೇಜರು ನಂಬರ್ ಕೊಡಲ್ಲ, ಕರ್ಸೋದು ಇಲ್ಲ, ಏನಿಲ್ಲ, ನೀವೇ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ. ಬಂದು ಕೇಳ್ಬೋದು ಅಂತ. ಅದ್ರ ಬಗ್ಗೆ ನಾವೇನು ಮಾತಾಡಕ್ಕಾಗಲ್ಲ. ಇವಾಗ ಇರೋರು ನಿಮ್ಗೆ ಏನದು ಅನುಕೂಲ ಮಾಡ್ಕೊಡ್ತಾರೋ ನೋಡ್ತಾರೆ. ಸರ್ ಈಗ ಅಮೌಂಟ್ ಅವ್ರಿಗೆ ಹೇಳಿರೋದು ಅವ್ರ ಅಕೌಂಟ್ ಅವ್ರ ಹಾಸ್ಪಿಟಲ್ ಇದ್ದಾರೆ. ಸ್ಟೇಟ್ಮೆಂಟ್ ಅಲ್ಲಿ ಇರತ್ತಮ್ಮ. ಈಗ ಮೊದ್ಲಿದ್ದ ಮ್ಯಾನೇಜರ್ ಇವ್ರಿಗೆ ನೀವು ಇಷ್ಟು ಕಟ್ಟಿ ನಾನು ಕ್ಲೋಸ್ ಮಾಡಿಸಿ ಕ್ಲಿಯರ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾವಾಗ ಹೇಳಿರೋದು? 18 ಅಲ್ಲಿ ಯಾವಾಗಮ್ಮ? 19 ಅಲ್ಲಿ. ಇವಾಗ 6 ವರ್ಷದ ಬಡ್ಡಿ ಎಲ್ಲ ಇರತ್ತಲ್ಲಮ್ಮ. ಅಲ್ಲ, ನಾವು ಅವಾಗ ಕಟ್ಬಿಟ್ಟಿದ್ದಾರೆ. ಅವ್ರು ಹೇಳಿದ್ದ ಅಮೌಂಟ್ ಕಟ್ಬಿಟ್ಟಿದ್ದಾರೆ, ಕಟ್ಟಿದೀವಿ ಸರ್. ಬಟ್ ಕ್ಲಿಯರ್ ಮಾಡ್ಕೊಟ್ಟಿಲ್ಲ. ನಿಮ್ಮ ಹತ್ರನೂ ಲೆಟರ್ ಏನಿಲ್ವಾ? ಅವ್ರು ಏನು ಕೊಟ್ಟಿಲ್ಲಂತೆ. ಸರ್ ಇಲ್ಲಿ ಮುಳಬಾಗಿಲು ಕೆನರಾ ಬ್ಯಾಂಕ್ ನಿಮ್ಗೆ ಇನ್ನ ಗೊತ್ತಿಲ್ಲ, ನಮ್ಮನ್ನ ಲೂಟಿ ಮಾಡಕ್ಕೆ ಇಲ್ಲಿ ಬ್ರಾಂಚ್ ಮಾಡಿರೋದು ಅವರು. ಹೌದು ಸರ್, ನಮ್ಮನ್ನ ಲೂಟಿ ಮಾಡಕ್ಕೆ ಬ್ರಾಂಚ್ ಮಾಡಿರೋದು. ಒಂದ್ ನಿಮಿಷ ಸರ್, ಒಂದ್ ನಿಮಿಷ, ಎಲ್ರು ಮಾತಾಡ, ಒಬ್ಬೊಬ್ಬರೇ ಮಾತಾಡ್ಬೇಕು. ಈಗ ನೀವು ಇಷ್ಟು ಮಾತಾಡ್ತಾ ಇದೀರಲ್ವಾ, ರೈತರದ್ದು OTS ಮಾಡ್ಕೊಂಡಾಗ ರೈತರಿಗೊಂದು ಲೆಟರ್ ಕೊಟ್ಟಿರ್ತಾರ, ನಿಮ್ಮ ಹತ್ರ ಒಂದು ಲೆಟರ್ ಇರುತ್ತೆ. ರೈತರದ್ದು ಲೆಟರ್ ಕಳೆದೋಗಿದೆ ಅನ್ಕೊಳ್ಳಿ, ಕೊಟ್ಟೇ ಇಲ್ಲ ಆತನಿಗೆ, ಯಾರಿಗೂ ಕೊಡಲ್ಲ ಬಿಡಿ. ಮುಳಬಾಗಿಲು ಕೆನರಾ ಬ್ಯಾಂಕ್ ಅಲ್ಲಿ ಯಾರಿಗೂ OTS ಮಾಡ್ಕೊಂಡಿರೋದು ಲೆಟರ್ ಕೊಟ್ಟಿರೋದು ಉದಾಹರಣೆನೇ ಇಲ್ಲ. ಈಗ ನಾನು 4 ಬಂದು ಮಾಡಿಸ್ಕೊಂಡು ಹೋಗಿದ್ದೆ ಬ್ಯಾಂಕ್ ಅಲ್ಲಿದ್ದಾಗ. ನಾನೇ ಬಂದು ಮೇಡಮ್ ಇವರೆಲ್ಲ ಹೊಸಬ್ರು, ನಮ್ಮ ದಯಾನಂದ್ ಅವರು ಇದ್ರು, ಕೇಳಿ OTS ನಾನೇ ಮಾಡಿಸ್ಕೊಂಡು ಹೋಗಿದ್ದೀನಿ. ಮತ್ತೆ ಸ್ವಲ್ಪ ಎಕ್ಸಸ್ ಅಮೌಂಟ್ ಕಟ್ಸ್ಕೊಂಡು OTS ಮಾಡ್ಕೊಂಡು ಹೋಗಿದ್ದೀವಿ. ಆದ್ರೆ ನಮಗ್ ಕೊಟ್ಟಂತ ಲೆಟರ್ ನೀವು ಕೇಳ್ತಾ ಇದ್ದೀರಾ, ನಿಮ್ಮ ಹತ್ರ ಇರೋ ಲೆಟರ್ ಎಲ್ಲಿದೆ? ಎಲ್ಲಿದೆ ಕೊಡ್ರಿ. ಅದು ಇವಾಗ ಅಮೌಂಟ್ ಫಾರ್ವರ್ಡ್ ಆಗಿದೆ. ಇನ್ನೊಂದು ಗೊತ್ತಾ, ಫಸ್ಟ್ ಮ್ಯಾನೇಜರ್ ಏನಾದ್ರು 2 ಲಕ್ಷ ಕೊಡ್ರಿ. ಉತ್ತರ ಕೊಟ್ಬಿಡ್ಲಿ ಅವರು. ಅವ್ರು ಹೇಳ್ಬಿಡ್ಲಿ. ಇದು ಸೈನ್ ಮಾಡಿ ಒಂದು ಲೆಟರ್ ಕೊಟ್ರ ನೀವು? ಇಲ್ಲ ಸರ್, ನೀವು ಕೊಟ್ಟಿಲ್ಲ ಅಂದ್ರೆ ಮತ್ತೆ ಎಲ್ಲಿ? ನಾವು ಎಲ್ಲ ಕೊಟ್ಟುಬಿಟ್ಟು
ಸೈನ್ ಮಾಡಿ ಒಂದು ಲೆಟರ್ ಒಪ್ಪಿಗೆ ಹಾಕೋದ್ಮೇಲೆ ಒಂದು ಸೈನ್ ಮಾಡಿ ಲೆಟರ್ ಕೊಡ್ಬೇಕು, OTS ಲೆಟರ್. ಗೊತ್ತಿಲ್ಲ ಸರ್ ಇವರು ಬ್ಯಾಂಕ್ ಅಲ್ಲಿ ಕಟ್ಸ್ಕೊಂಡಿದ್ದಾರೆ. ನಾವು ಈ ವರ್ಷದಲ್ಲೇ ತಿಳುವಳಿಕೆ ಇದ್ದಿದ್ರೆ ನಾವು ಸಂಘ ಏನಕ್ಕೆ ಮಾಡ್ತಾ ಇದ್ದೆ, ಒಂದು ಸಾಲ ಏನಕ್ಕೆ ತಕೊಂತಾ ಇದ್ದೀವಿ ಇವ್ರ ಹತ್ರ ಬಂದು ಕೇಳ್ಕೊಂಡ. ಸೆಟಲ್ ಮಾಡ್ಬೇಕಂದ್ರೆ ತಾವು ಹೇಳೋ ಅಮೌಂಟ್ ಅಲ್ಲಿ ಸೆಟಲ್ ಆಗತ್ತಾ ನೋಡೋಣ, ಟೈಮ್ ಬೇಕಾದ್ರೆ ಮಾಡೋಣ. ಬಟ್ ಫಸ್ಟ್ ಅವ್ರ ಅಮೌಂಟ್ ರಿಲೀಸ್ ಮಾಡ್ಕೊಳ್ಳಿ. ರಿಲೀಸ್ ಮಾಡ್ಕೊಳ್ಳಿ, ಫ್ಯಾಮಿಲಿ ನಡೆಯಕ್ಕೆ ಕಷ್ಟ ಇದೆ. ಅಮೌಂಟ್ ರಿಲೀಸ್ ಮಾಡ್ಕೊಳ್ಳಿ. ಫಸ್ಟ್ ನೀವು ಏನ್ ಗೊತ್ತಾ, ಎಷ್ಟು ಕಟ್ಟಕ್ಕಾಗತ್ತೆ ಅವ್ರು ಹೇಳಿದ್ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ನಿಮಗೆ OTS ಅಂತ ಸೆಟಲ್ಮೆಂಟ್ ಮಾಡ್ಕೊಂಡ್ಬಿಡೋದು, ಸೆಟಲ್ಮೆಂಟ್ ಮಾಡ್ಕೊಂಡ್ಬಿಡೋದು ಇಷ್ಟು ಅಂತ ಹೇಳ್ತಾರೆ. ಇಷ್ಟು ದಿವಸ ಟೈಮ್ ಕೊಡ್ತೀವಿ, ಅದ್ರೊಳಗಡೆ ನೀವು ಸೆಟಲ್ಮೆಂಟ್ ಮಾಡ್ಕೋಬೇಕು. ಅದಕ್ಕೆ OTS ನೀವು ಲೆಟರ್ಗೆ ನೀವು ಸೈನ್ ಮಾಡ್ಕೊಟ್ರೆ ಅವ್ರ ಅಮೌಂಟ್ ರಿಲೀಸ್ ಮಾಡ್ಕೊಟ್ಬಿಡ್ತಾರೆ. ಅಷ್ಟಿಂದಲ್ಲಿ ನೀವು ಕ್ಲಿಯರ್ ಮಾಡ್ಕೋಬೇಕು, ಇಲ್ಲಾಂದ್ರೆ ನಿಮ್ಗೆ ಸಮಸ್ಯೆ ಆಗುತ್ತೆ. ಯಾಕೆ ಗೊತ್ತಾ, ನೀವು 100 ರೂಪಾಯಿ ತಗೊಂಡಿದ್ರೆ ಬ್ಯಾಂಕ್ ಅನ್ನೋದು ಅದನ್ನ ನೀವು ಒಪ್ಪಿಗೆ ಪತ್ರ ಕೊಡ್ಬೇಕು. 100 ರೂಪಾಯಿ ಇದ್ರೆ ನೀವು 100 ರೂಪಾಯಿ ನೀವು ತಗೊಂಡಿದ್ರೆ 100 ರೂಪಾಯಿ ಕಟ್ಟೋಷ್ಟಿರಲ್ಲ ಅಲ್ಲಿ. ಅದು ಎಲ್ರ ಮುಂದೆನೂ ಹೇಳ್ಬಿಡ್ತಾ ಇದ್ದೀನಿ. ಈಗ ನೋಡಿ, ಈತನಿಗೆ 3 ಲಕ್ಷ ಲೋನ್ ತಗೊಂಡಿದ್ದೆ. ಹೇಳ್ತಾರೆ ಆಗಲ್ಲ, ರೆಕಾರ್ಡ್ ಆಗ್ತದೆ. ಅದಕ್ಕೆ ಆಯ್ತು, ಅದನ್ನ ಹೇಳ್ದೆ, ಎಲ್ರಿಗೂ ಗೊತ್ತಿರೋ ವಿಷಯ ಅದು. ಆಯ್ತಾ, 3 ಲಕ್ಷ ಲೋನ್ ತಗೊಂಡಿದ್ದಾಗ ನಾವ್ ಕಟ್ಟಕ್ ಶಕ್ತಿ ಇಲ್ಲ ಅಂತ ಹೇಳಿ ಸುಮ್ನೆ ಇದ್ಬಿಟ್ಟಿದ್ದಾಗ 1,10,000 OTS ಅಂತಂದ್ರೆ 1,10,000 ಕಟ್ಸ್ಕೊಂಡಿದ್ದಾರೆ. ಹತ್ರ ಸೆಟ್ಲ್ ಮಾಡಿದ್ರೆ ಈಗ ಅದನ್ನ ಸೆಟ್ಲ್ ಆಗುತ್ತೆ. ಅಥವಾ ನಿಮ್ದು ಒಂದು ಇಲ್ಲಿಂದ ತೊಳ್ಕೊಂಬಿಡಿ ಕೈ. ಅರ್ಥ ಆಗ್ತಾ ಇದೆಯಾ? ನೀವು ಒಪ್ಪಿಗೆ ತಗೊಂಡು ಅವ್ರ ಅಮೌಂಟ್ ರಿಲೀಸ್ ಮಾಡ್ಕೊಡಿ. ಅದು ಫಸ್ಟ್ ಅವ್ರಿಗೆ ಉಪಕಾರ ಮಾಡ್ಕೊಡಿ. ಇಲ್ಲ ಹಾಕಿಲ್ಲ, ನಾವು ಹಾಕಿಲ್ಲ. ಓಕೆನಾ? ಓಕೆ ಸರ್. ಈಗ ಅವ್ರು ಬಂದು ಅದೇನೋ OTS ಮಾಡ್ಕೊಂಡು ಈಗ ಯಾವಾಗ ಮಾಡ್ತೀವಿ ಸರ್ OTS? ಇಷ್ಟು ಮಾತ್ರ ಅವರು ಅಲ್ಲಲ್ಲ, ಇಷ್ಟು ಮಾತ್ರ ಅವರು ನಾವು ಮಾಹಿತಿ ಕೊಟ್ಟಿದ್ರೆ ಸೈಲೆಂಟ್ ತೆಗಿಸ್ಬಿಡಿ ಸರ್. ನೀವು ಬಂದು ಕೂತ್ಕೊಂಡು ಮಾತಾಡಿದ್ರೆ ಯಾವ್ದು ಅಲ್ಲ. ಒಂದ್ ನಿಮಿಷ ಅಲ್ಲಲ್ಲ, ಅವ್ರು ಹೇಳೋದೇನು ಅಂತ ಹೇಳ್ತೀವಿ. ಲೇಡಿ ಇದಾರಲ್ಲ, ಬ್ಯಾಂಕ್ ಒಂದು ಸಂಸ್ಥೆ, ಬ್ಯಾಂಕ್ ನಿಮ್ದಲ್ಲ, ನಮ್ದು ಬ್ಯಾಂಕ್. ಮಾಡಕ್ ಹೋಗಲ್ಲ. ನಿಮಗೆ ಒಂದು ತಿಂಗಳಿಂದ ಕೈ ಏನಕ್ಕೆ ಬಂದು ಅವ್ರ ಹತ್ರ ಎಲ್ಲ ಚಾಂಬರ್ ಅಲ್ಲಿ ಕುತ್ಕೊಂಡು ಮಾತಾಡಿದೀವಿ. ಇಲ್ಲ ಕೇಳ್ಬಿಡಿ ನೀವೇ. ಆಯ್ತು, ಇವಾಗ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದೀವಲ್ಲ. ಈಗ ಅವ್ರೇನ್ ಹೇಳ್ತಾರೆ ಗೊತ್ತಾ, ನಾವೇನ್ ಹೇಳ್ದು ಗೊತ್ತಾ, ಅವ್ರ ರಿಕ್ವೆಸ್ಟ್ ಸರ್, ಅವ್ರಿಗೆ ತುಂಬಾ ಸಮಸ್ಯೆ ಇದೆ ಅಮ್ಮ, ಇದನ್ನೇ ಮೆಂಟಲಿ ತಗೊಂಡು ಪೇಷಂಟ್ ಆಗ್ಬಿಟ್ಟಿದ್ದಾರೆ. ದಯವಿಟ್ಟು ಒಂದ್ ನಿಮಿಷ ಇರಮ್ಮ. ಅವ್ರಿಗೆ ಮನೆ ನಡೆಯೋದು ಕಷ್ಟ ಇದೆ. ಸ್ಯಾಲ್ರಿ ಅಕೌಂಟ್ ಎಲ್ಲ ಇಲ್ಲಿ ಇದ್ಬಿಟ್ಟು ಎಲ್ಲ ಇಲ್ಲಿ ಡಿಡಕ್ಟ್ ಇದಾಗ್ಬಿಟ್ರೆ ಸ್ಟಕ್ ಆಗಿಟ್ರೆ ಮನೆ ನಡೆಯಕ್ ಆಗ್ತಾ ಇಲ್ಲ ಸರ್. ಅಲ್ಲ ಹೇಳಿ ಕೇಳಿ, 12,000 ಅಷ್ಟೇ ಅವ್ರ ಅಂಗನವಾಡಿ ನೌಕರರು. ಮತ್ತೆ ಅವ್ರಿಗೆ ಫೀಸ್ ಕಟ್ಟಕ್ ಆಗಿಲ್ಲ, ಇದು ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ರಿಕ್ವೆಸ್ಟ್ ಮಾಡಿದಾಗ ಅವ್ರ ಏನ್ ಹೇಳಿದ್ರು, ನಿಮ್ಮ ಯಾರೋ ಸಂಘದವ್ರು ಎಷ್ಟು ಜನ ಇದ್ದಾರೋ ಅವ್ರ ಹತ್ರ ಏನೋ ಒಂದು ಲೆಟ್ರು, ಅವ್ರೇನು ಅಮೌಂಟ್ ತಗೊಂಡಿಲ್ಲ, ಅವ್ರಿಗೆ ರಿಲೀಸ್ ಮಾಡ್ಕೊಡಿ ಅಂತ ಅವ್ರ ಕಡೆಯಿಂದ ಒಂದು ಲೆಟ್ರು, ಮತ್ತೆ ನಿಮ್ದು ಇಂಡಿವಿಜುವಲ್ ಆಗಿ ನಂದು ಈ ತರ ಇದೆ, ರೆಸ್ಪಾನ್ಸಿಬಿಲಿಟಿ ನಂದು ಇರುತ್ತೆ, ನಾನು ನಿಮ್ ಜೊತೆ ಇರ್ತೀನಿ, ನನಗೆ ಈ ತರ ಸಮಸ್ಯೆ ಇದೆ, ಒಂದು ಲೆಟರ್ ಮಾಡಿ ಅಂತ ಹೇಳ್ಬಿಟ್ಟು ಲೆಟರ್ ಕೊಡಿ, ನಾವು ನಿಮ್ಗೆ ರಿಲೀಸ್ ಮಾಡ್ಕೊಡ್ತೀವಿ ಅಂತ ಹೇಳಿ ಅವರೇ ಹೇಳಿದ್ದು. ನಾವೆಲ್ಲ ಲೆಟರ್ ಮಾಡ್ಕೊಟ್ಮೇಲೆ ಇಲ್ಲ ನಾವು ಆಗೋದಿಲ್ಲ ಅಂತ ಹೇಳಿದ್ದಾರೆ ಅಂತ ಆಗ ಹೇಳ್ತಾ ಇದ್ದಾರೆ. ಮೊದಲು ಹೇಳ್ಬೋದಾಗಿತ್ತಲ್ಲ, ನಾವು ಅವತ್ತೇ ಕರೆಸ್ತಾ ಇದ್ವಿ. ಇದು ಸಮಸ್ಯೆ ಈಗ ಮಾಡ್ಕೊಡೋಣ ಹೇಳಿದ್ದೀನಲ್ಲ. ಓಕೆ ಸರ್, ಆಯ್ತು, ಒಳ್ಳೆ. ಅಕ್ಕ, ನೀವು ಹೋಗಲ್ಲಿ ಕೂತ್ಕೊಳ್ಬೇಕು, ನೀವು ನೋಟಿಸ್ ಮಾಡ್ಕೊಡ್ತಾರ, ನೀವೊಂದು ಲೆಟರ್ ಬರ್ಕೊಡಿ ಸರ್.